ತೀರವಿನ್ನೂ ಭರ್ತಿಯಾಗಿಲ್ಲ. ತೀರವಿನ್ನೂ ಭರ್ತಿಯಾಗಿಲ್ಲ, ಕಾಯ್ದ ಅಷ್ಟು ಜೀವಗಳಲ್ಲಿ ನನ್ನದು ಒಂದಾಗಿದೆ. ಮರೆತೆ. ತೀರದಲ್ಲಿ ಕುಳಿತು ಅಲೆಯು ಬರುವಷ್ಟರಲ್ಲಿ ಪ್ರತಿ ಬಾರಿ ಉಸಿರು ಎಣಿಸುವ ನಿನ್ನ ಹೆಸರನ್ನಷ್ಟೇ ಬರೆದದ್ದು ನಾ ಬಲ್ಲೆ. ನನ್ನಂತೆ ಕುಳಿತವರು ಅದೆಷ್ಟೋ. ಎಲ್ಲರಿಗೂ ನಮಸ್ಕಾರ. ನಾನೀಗ ಓದಿದಂತಹ ಸಾರುಗಳು ಲೋಕೇಶ್ ಮನ್ವಿತ್ ಅವರದು. ಲೋಕೇಶ್ ಮನ್ವಿತ್ ಅವರು ಮೂಲತಃ ಯಲಹಂಕದ ಅವಲಹಳ್ಳಿಯವರು. ಇವರು ವೃತ್ತಿಯಲ್ಲಿ ಶಿಕ್ಷಕರು. ಇವರ ಹವ್ಯಾಸಗಳಂದ್ರೆ ಓದೋದು, ಬರಿತಕ್ಕಂಥದ್ದು ಹಾಗೂ ಕೈ ಬರಹ. ಹೆಚ್ಚು ಇವರು ಕೈ ಬರಹವನ್ನ ಪ್ರೀತಿಸ್ತಾರೆ. ಕಳೆದ ವಿಡಿಯೋದಲ್ಲಿ ರಂಗಮ್ಮ ಹೊದೇಕಲ್ ಅವ್ರದ್ದು ವಿಡಿಯೋಗಳನ್ನ ನೀವು ನೋಡಿದ್ರಿ. ಅದೇ ತರ ಇವ್ರನ್ನು ಸಹ ತುಂಬಾ ಸುಂದರವಾಗಿ ಕೈ ಬರಹಗಳನ್ನ ಬರೀತಾರೆ. ಲೋಕೇಶ್ ಮನ್ವಿತ್ ಅವರ ತೀರವಿನ್ನೂ ಭರ್ತಿಯಾಗಿಲ್ಲ ಕವನ ಸಂಕಲನದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರ ಕವನ ಸಂಕಲನ ಕಳೆದ ಆಗಸ್ಟ್ ತಿಂಗಳಲ್ಲಿ ದಾರಿಬುತ್ತಿ ಪ್ರಕಾಶನದಿಂದ ಬಿಡುಗಡೆ ಆಯ್ತು. ಇದು ಇವರ ಚೊಚ್ಚಲ ಕವನ ಸಂಕಲನ ಆಗೈತೆ. ಇವ್ರ ಸಂಕಲನದ ಹೆಸರೇ ಒಂಥರ ತುಂಬಾ ಆಕರ್ಷಣೀಯವಾಗೈತೆ. ತೀರವಿನ್ನೂ ಭರ್ತಿಯಾಗಿಲ್ಲ ಅಂದ್ರೆ ತೀರ ಎಲ್ಲಾದ್ರೂ ಭರ್ತಿ ಆಗುತ್ತಾ ಅಂದ್ರೆ ಇನ್ನು ತೀರ ಖಾಲಿ ಐತೆ ಭರ್ತಿ ಆಗೋದು ಅಂತ. ಇವ್ರಿಗೆ ಬೆನ್ನುಡಿಯನ್ನ ಬರೆದಿರ್ತಕ್ಕಂಥ ಸದಾಶಿವ ಸೊಟನೂರು ಅವರು ಒಂದು ಮಾತು ಹೇಳಿದ್ದಾರೆ. ಯಾರೊಳಗೆ ಏನು ತುಂಬಿರುತ್ತೆ ಅದು ಹೆಚ್ಚಾಗಿ ಹೊರಚೆಲ್ಲುತ್ತೆ. ಅಂದ್ರೆ ಬದುಕು ಅಥವಾ ಬದುಕಿನ ಯಾವುದೋ ಒಂದು ಘಟನೆಗಳು ಅವರನ್ನ ಕದಡಿದಾಗ ಅವರಲ್ಲಿ ತುಂಬಿರ್ತಕ್ಕಂಥದ್ದು ಹೊರಗಡೆ ಚೆಲ್ಲುತ್ತೆ ಅಂತ. ಅಂದ್ರೆ ಲೋಕೇಶ್ ಮನ್ವಿತ್ ಅವರು ಅವರೊಳಗೆ ಅಪಾರವಾದ ಪ್ರೀತಿಯನ್ನ ತುಂಬಿಕೊಂಡಿದ್ದಾರೆ ಅನ್ನೋದು ಅವರು ಬರೆದಿರ್ತಕ್ಕಂಥ ಪದ್ಯಗಳಿಂದ ನಮ್ಗೆ ಗೊತ್ತಾಗತ್ತೆ. ಹಾಗೇನೆ ಅಪ್ಪನ ಬಗ್ಗೆ ಇವರು ಅಪಾರವಾದ ಪ್ರೀತಿಯನ್ನ ಹೊಂದಿದ್ದಾರೆ ಅಂತ ಅವರ ಕವಿತೆಗಳನ್ನ ಓದಿದ್ರೆ, ಅಂದ್ರೆ ಅಪ್ಪನ ಬಗ್ಗೆ ಬರೆದಿರ್ತಕ್ಕಂಥ ಕವಿತೆಗಳನ್ನ ಓದಿದಾಗ ನಮ್ಗೆ ತಿಳಿಯುತ್ತೆ. ಈ ಸಂಕಲನದಲ್ಲಿ ಸುಮಾರು 44 ಕವಿತೆಗಳಿದಾವೆ. ಈ ಕವಿತೆಗಳನ್ನ ಓದ್ತಾ ಹೋದಾಗ ಗೊತ್ತಾಗುತ್ತೆ ಅಪ್ಪನಿಲ್ಲದ ನೋವು ಅವ್ರಿಗೆ ಎಷ್ಟು ಕಾಡೈತೆ ಅಂತ. ಅಂದ್ರೆ ಅಪ್ಪನ ಬಗ್ಗೆನೂ ಸಹ ಅವರು ಅಲ್ಲಿ ಕೆಲವೊಂದು ಪದ್ಯಗಳನ್ನ ಬರೆದಿದ್ದಾರೆ. ಹಾಗೇನೆ ಈ ಪದ್ಯಗಳೆಲ್ಲವನ್ನೂ ಸಹ ಏಕಾಗ್ರತೆಯಿಂದ ಓದಿಸ್ಕೊಂಡು ಹೋಗುತ್ತೆ. ಅಂದ್ರೆ ಈ ಊರೆಲ್ಲ ಪದ್ಯಗಳು ಅವರು ಕವಿ ಯಾರ ಜೊತೆ ನಾವು ಮಾತಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ ಇವ್ರ ಪದ್ಯಗಳು. ನಾನೀಗ ಲೋಕೇಶ್ ಮನ್ವಿತ್ ಅವರ ಸಂಕಲನದಿಂದ ಒಂದೆರಡು ಕವಿತೆಗಳನ್ನ ನಾನು ಓದ್ತೀನಿ. ರೆಪ್ಪೆಯ ಭಾರ. ರೆಪ್ಪೆಯು ಅದೆಷ್ಟು ಭಾರ ತಡೆಯುವುದು ಹೇಳು, ಹರಿಸಿ ಬಿಟ್ಟಿತ್ತು ನೋವನೆಲ್ಲ, ಮುಂದಿನ ಗಳಿಗೆಯು ಅದೆಷ್ಟು ಸಲೀಸು, ಕತ್ತಿ ಗುರಾಣಿ ಹಿಡಿಯದೆ ನಿನ್ನ ಗೆದ್ದೆನೆಂಬ ಸಂಭ್ರಮ, ಅದೇನೋ ನಿರಾಳ, ಅದೆಷ್ಟೋ ಸಮಾಧಾನ, ಕಿಟಕಿಯ ಗಾಳಿಯು ಆಹ್ಲಾದ ಇನ್ನೆಷ್ಟು ಚಂದ. ಮತ್ತೊಂದು ಅಪ್ಪನಿದ್ದಿದ್ದರೆ. ಅಪ್ಪನಿದ್ದಿದ್ದರೆ ಬೆಳಗಿನ ಅವನ ಬೈಗುಳಿಗೆ ಕಿವಿಗೊಡದೆ ತಲೆದಿಂಬಿಗೆ ಅವಡುಗಚ್ಚುತ್ತಿದ್ದೆ. ಅಪ್ಪನಿದ್ದಿದ್ದರೆ ಬೆಳಗಿನ ಅವನ ಬೈಗುಳಿಗೆ ಕಿವಿಗೊಡದೆ ತಲೆದಿಂಬಿಗೆ ಅವಡುಗಚ್ಚುತ್ತಿದ್ದೆ. ಅಪ್ಪನಿದ್ದಿದ್ದರೆ ಸರಿಯಾಗಿ ತಟ್ಟೆ ಪೂರ್ಣಗೊಳಿಸದೆ ಅನ್ನದ ಶ್ರಮದ ಪಾಠ ಕೇಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಸರಿಯಾಗಿ ತಟ್ಟೆ ಪೂರ್ಣಗೊಳಿಸದೆ ಅನ್ನದ ಶ್ರಮದ ಪಾಠ ಕೇಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಅವನಿಷ್ಟಪಡದ ಕೆಲಸಗಳನ್ನ ಮಾಡಿ ಕೆಂಡಾಮಂಡಲವಾಗಿಸುತ್ತಿದ್ದೆ. ಅಪ್ಪನಿದ್ದಿದ್ದರೆ ಅವನಿಷ್ಟಪಡದ ಕೆಲಸಗಳನ್ನು ಮಾಡಿ ಕೆಂಡಾಮಂಡಲವಾಗಿಸುತ್ತಿದ್ದೆ. ಅಪ್ಪನಿದ್ದಿದ್ದರೆ ಅಪ್ಪನ ದೂರುಗಳಿಗೆ ಅಮ್ಮನೊಂದಿಗೆ ಜಗಳವಾಡಿ ಮುಖ ಕವುಚಿಕೊಳ್ಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಅಪ್ಪನ ದೂರುಗಳಿಗೆ ಅಮ್ಮನೊಂದಿಗೆ ಜಗಳವಾಡಿ ಮುಖ ಕವುಚಿಕೊಳ್ಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಹಠ ಮಾಡಿ ತನಗಿಷ್ಟವಾದ ಬೇಕಾದುದನ್ನ ಕೊಡಿಸಿಕೊಳ್ಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಹಠ ಮಾಡಿ ತನಗಿಷ್ಟವಾದ ಬೇಕಾದದ್ದನ್ನು ಕೊಡಿಸಿಕೊಳ್ಳುತ್ತಿದ್ದೆ. ಅಪ್ಪನಿದ್ದಿದ್ದರೆ ಇನ್ನಷ್ಟು ಸಾಲುಗಳನ್ನ ಗೀಚುತ್ತಿದ್ದೆ. ಈ ಪದ್ಯ ಲೋಕೇಶ್ ಮನ್ವಿತ್ ಅವರು ಅವ್ರ ಅಪ್ಪನ ಬಗ್ಗೆ ಬರೆದಿರ್ತಕ್ಕಂಥದ್ದು. ಅಂದ್ರೆ ಅವ್ರ ಅಪ್ಪ ಇಲ್ಲದೆ ಇರತಕ್ಕಂಥ ನೋವು ಅವ್ರಿಗೆ ಎಷ್ಟು ಕಾಡಿದೆ ಅನ್ನೋದು ಈ ಪದ್ಯದಿಂದ ನಮ್ಗೆ ಗೊತ್ತಾಗತ್ತೆ. ಅಪಾರವಾದ ಪ್ರೀತಿಯನ್ನ ಅವರ ಎದೆಯಲ್ಲಿ ಬಚ್ಚಿಟ್ಕೊಂಡಿರ್ತಕ್ಕಂಥ ಅವರು ಹೀಗೆ ಇನ್ನು ಅನೇಕ ಹೆಚ್ಚು ಪದ್ಯಗಳನ್ನ ಬರೀಲಿ, ಹೆಚ್ಚು ಕವನ ಸಂಕಲನಗಳನ್ನ ಅವರು ಹೊರತರಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾದವರು ಪುಸ್ತಕವನ್ನ ಕೊಂಡ್ಕೊಳ್ರಿ. ಎಲ್ಲರಿಗೂ ಧನ್ಯವಾದಗಳು.